ಯಾರೆಲ್ಲ ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಿದ್ದಾರೋ, ದೇವನ రక్తంలో ఎవరు ಆ ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿದಾರೋ, ఎవరు దేవుని సొంత రక్షకంగా ಎಲ್ಲರಿಗೂ ಈ ಬಾಧ್ಯತೆ ಇದೆ. అందరికీ ఈ బాధ్యత ఉంది. ಎಲ್ಲರಿಗೂ, అందరికీ, ಚಿಕ್ಕವರಿಗೆ ದೊಡ್ಡವರಿಗೆ ಯವನಸ್ಥರಿಗೆ ವೃದ್ಧರಿಗೆ ಎಲ್ಲರಿಗೂ ಈ ಬಾಧ್ಯತೆ ಇದೆ. ఆ చిన్న పిల్లలకి పెద్దోళ్ళకి వృద్ధులకి అందరికీ బాధ్యత ఉంది. ನಾವು ದೇವರ ಬಾಧ್ಯತೆ, మనము దేవన బాధ్యతలు. ದೇವರು ನಮ್ಮನ್ನ ಆರಿಸಿ ತೆಗೆದುಕೊಂಡಿದ್ದಾರೆ. దేవుడు మమ్మల్ని హారించి తీసుకొండారు. ನೋಡಿ 2:9 ವಾಗ್ದಾನ ವಾಕ್ಯದಲ್ಲಿ ಹೇಳಲ್ಪಟ್ಟಿ, ಯಾವ ಜನರನ್ನು ಸೊಗ್ಗೇನವರಾಗಿ ಆದುಕೊಂಡಿದ್ದಾನೋ ಅವರೇ ಧನ್ಯರು. 2 లైన్ గా చెప్తారు, ఎవరు స్వర్గీయ జనాలుగా హారించుకొండారో వాళ్ళే ధన్య జీవులు. ದೇವರು ತನ್ನ ಸ್ವಾಸ್ಥ್ಯಕ್ಕಾಗಿ ನಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾನೆ. దేవుడు ಆತನ ಸ್ವಾಸ್ಥ್ಯಕ್ಕಾಗಿ ನಮ್ಮನ್ನು ಹಾರಿಸಿಕೊಂಡಾರು. ಸೈತಾನ ದೂತನಿಗೂ ಸೈತಾನ ಜನರಿಗೂ ಎದೆ ತಟ್ಟಿ ದೇವರು ಹೇಳ್ತಾರೆ, ಇವರು ನನ್ನ ಜನರು ಅಂತ ಹೇಳ್ತಾ ಇದ್ದಾನೆ. ಸೈತಾನನಿಗೆ ಸೈತಾನ